ಟಿಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಕೇಸಿಗೆ ಸಂಬಂಧಿಸಿದಂತೆ ಆರೋಪಿಗಳ ವಿರುದ್ಧ ಕೇಸು ದಾಖಲಾಗಿದ್ರೂ ಕೂಡ ಇನ್ನೂ ಕೂಡ ಆರೋಪಿಗಳನ್ನು ಅರೆಸ್ಟ್ ಮಾಡಿಲ್ಲ. ಅತುಲ್ ಸುಭಾಷ್ ಡೆತ್ ನೋಟ್ ಆಧರಿಸಿ ಮತ್ತು ಡೈಯಿಂಗ್ ಡಿಕ್ಲರೇಷನ್ ಆಧರಿಸಿ ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದಾರೆ. ಡೆತ್ ನೋಟ್ ಇದೆ, ವಿಡಿಯೋ ಇದೆ, ಆದರೂ ಕೂಡ ಆರೋಪಿಗಳನ್ನು ಅರೆಸ್ಟ್ ಮಾಡಿಲ್ಲ. ಯಾಕಾಗಿ ಆರೋಪಿಗಳನ್ನು ಅರೆಸ್ಟ್ ಮಾಡಿಲ್ಲ ಅಂತ ಜನ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪೊಲೀಸರಿಗೆ ಸಾಕ್ಷ್ಯಗಳ ಕೊರತೆ ಏನಾದರೂ ಇದೆಯಾ ಅಂತ ಜನ ಪ್ರಶ್ನಿಸ್ತಾ ಇದ್ದಾರೆ. ನನ್ನ ಸಾವಿಗೆ ಇಂಥ ವಿಚಾರ ಕಾರಣ ಮತ್ತು ಇಂಥವರು ಕಾರಣ ಅಂತ ಬರೆದು ಸ್ಪಷ್ಟವಾಗಿ ಹೇಳಿ ಆತ ಆತ್ಮಹತ್ಯೆ ಮಾಡಿಕೊಂಡಿದ್ರೂ ಕೂಡ ಆರೋಪಿಗಳನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನೋ ಪ್ರಶ್ನೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಲಾಗ್ತಾ ಇದೆ. ಟ್ವಿಟ್ಟರ್ ಅಲ್ಲಿ ಈ ವಿಚಾರ ಟ್ರೆಂಡಿಂಗ್ ಅಲ್ಲಿದೆ. ನಿಖಿತಾ ಸಿಂಘಾನಿಯಾ ಸೇರಿ ಅಂದರೆ ಅತುಲ್ ಪತ್ನಿ ಆರೋಪಿಗಳ ಪಾತ್ರ ಏನು ಇದೆಲ್ಲವನ್ನ ಕೂಡ ಅತುಲ್ ಸಾಯೋದಕ್ಕಿಂತ ಮೊದಲು ವಿವರಿಸಿದ್ದಾರೆ. ನನ್ನ ಸಾವಿಗೆ ಏನು ಕಾರಣ ಅಂತ ಹೇಳ್ಕೊಂಡಿದ್ದಾರೆ, ಯಾರು ಕಾರಣ ಅಂತ ಹೇಳ್ಕೊಂಡಿದ್ದಾರೆ. ಸದ್ಯ ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟಿರುವಂತಹ ಸೆಕ್ಷನ್ಗಳ ಅಡಿಯಲ್ಲಿ 108 ಅದರ ಅಡಿಯಲ್ಲಿ ಕೇಸು ದಾಖಲಾಗಿದೆ. ಆದರೂ ಕೂಡ ಆರೋಪಿಗಳನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನೋ ಪ್ರಶ್ನೆ ಇಲ್ಲಿ ರೈಸ್ ಆಗ್ತಾ ಇದೆ. ಅತುಲ್ ಆತ್ಮಹತ್ಯೆ ಕೇಸ್ ಏನಿದೆ ಸದ್ಯ ದೇಶದಾದ್ಯಂತ ಚರ್ಚೆಯಾಗ್ತಾ ಇದೆ. ಒಂದಿಷ್ಟು ಪ್ರಶ್ನೆಗಳು ಕೂಡ ರೈಸ್ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ಇಲ್ಲೊಂದು ಪ್ರಶ್ನೆ ಬರುತ್ತೆ. ಈಗ ನಿಖಿತಾ ಸಿಂಘಾನಿಯಾ ಒಂದು ವೇಳೆ ಆತ್ಮಹತ್ಯೆ ಮಾಡಿಕೊಂಡಿದ್ರು ಅಂತ ಅನ್ಕೊಳ್ಳೋಣ, ನನ್ನ ಸಾವಿಗೆ ಅತುಲ್ ಕಾರಣ ಅಂತ ಇಮಿಡಿಯೇಟ್ ಅರೆಸ್ಟ್ ಆಗ್ತಾ ಇತ್ತು. ಬಟ್ ಇಲ್ಲಿ ಅತುಲ್ ನನ್ನ ಸಾವಿಗೆ ಯಾರು ಕಾರಣ, ಏನ್ ಕಾರಣ ಅಂತ ಸ್ಪಷ್ಟವಾಗಿ ಬರೆದಿದ್ರು ಕೂಡ ಅರೆಸ್ಟ್ ಮಾಡೋದಕ್ಕೆ ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ? ರಕ್ಷತ್, ಅತುಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳು ಕೂಡ ಹೇಳ್ತಾ ಇರುವಂಥದ್ದು. ಯಾಕಾಗಿ ಅರೆಸ್ಟ್ ಮಾಡ್ತಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ, ಪೊಲೀಸರು ಕೂಡ ಆರೋಪಿಯನ್ನು ಬಂಧಿಸುವಂಥ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಅವ್ರನ್ನ ವಶಕ್ಕೆ ಪಡೆಯುವಂಥ ಸಂದರ್ಭದಲ್ಲಿ ಸಾಕಷ್ಟು ಸಾಕ್ಷಿಗಳನ್ನ ಕೂಡ ಕಲೆ ಹಾಕಬೇಕಾಗುತ್ತೆ. ಇಲ್ಲಿ ಅತುಲ್ ವಿಡಿಯೋವನ್ನ ಮಾಡಿದ್ದಾರೆ, ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದಾರೆ ಅನ್ನುವಂಥದ್ದು ಎಷ್ಟು ಸತ್ಯವೋ ಅದೇ ರೀತಿಯಲ್ಲಿ ಈ ಹಿಂದೆಯೇ ಅಂದ್ರೆ ಅವರ ಪತ್ನಿ ಏನಿದ್ದಾರೆ ನಿಖಿತಾ ಅವರು ಒಂದಿಷ್ಟು ಪ್ರಕರಣಗಳನ್ನ ಕೂಡ ದಾಖಲಿಸಿದ್ರು. ಅವೆಲ್ಲವೂ ಕೂಡ ಸುಳ್ಳು ಪ್ರಕರಣಗಳು ಅನ್ನುವಂಥ ಒಂದು ಆರೋಪವನ್ನ ಅತುಲ್ ಮಾಡ್ತಾನೆ ಬರ್ತಾ ಇದ್ರು. ಆದ್ರೆ ಅದ್ರ ಬಗ್ಗೆಯೂ ಕೂಡ ಪೊಲೀಸರು ಪರಿಶೀಲನೆ ಮಾಡಬೇಕಾಗುತ್ತೆ. ಇಲ್ಲಿ BNS ಆಕ್ಟ್ 108 ಅಡಿಯಲ್ಲಿ ಈಗಾಗಲೇ ಆತ್ಮಹತ್ಯೆಗೆ ಪ್ರಚೋದನೆ ಅನ್ನುವಂಥ ಒಂದು ಪ್ರಕರಣವನ್ನ ಸೆಕ್ಷನ್ ಅನ್ನು ಹಾಕಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಉತ್ತರ ಪ್ರದೇಶಕ್ಕೂ ಕೂಡ ಈಗಾಗಲೇ ಮಾರ್ತಳ್ಳಿ ಪೊಲೀಸರು ಹೋಗಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮೊದಲು ಆಕೆಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೂ ಕೂಡ ಕರೀತಾರೆ. ಇಲ್ಲಿ ಸಾಕಷ್ಟು ಅಂಶಗಳನ್ನ ಗಮನಿಸಬೇಕಾಗುತ್ತೆ. ಪೊಲೀಸರು ಯಾವುದೇ ಕಾರಣಕ್ಕೂ ಕೂಡ ಸಡನ್ಲಿ ಒಂದು ವಿಡಿಯೋ ಅಥವಾ ಒಂದು ಡೆತ್ ನೋಟ್ ಅನ್ನು ಇಟ್ಕೊಂಡು ತಕ್ಷಣದಲ್ಲೇ ಆರೋಪಿಯನ್ನು ಬಂಧಿಸಲಿಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳು ಏನು ಅನ್ನೋದನ್ನ ಕೂಡ ಇಲ್ಲಿ ಕಲೆ ಹಾಕಬೇಕಾಗುತ್ತೆ. ಈ ಪ್ರಕರಣದಲ್ಲಿ ಹಾಗಾದ್ರೆ ಯಾವ ರೀತಿಯಲ್ಲಿ ಆರೋಪಿಗಳನ್ನ ಪೊಲೀಸರು ವಿಚಾರಣೆಯನ್ನ ಮಾಡಬಹುದು ಅನ್ನೋದನ್ನ ಇಲ್ಲಿ ಪ್ರಮುಖವಾಗಿ ನೋಡ್ತಾ ಹೋಗಬೇಕಾಗುತ್ತೆ. ಒಂದು, ಇವರು ವಿಡಿಯೋವನ್ನ ಈಗಾಗಲೇ ಅತುಲ್ ಏನ್ ಮಾಡಿಟ್ಟಿದ್ದಾರೆ ಆ ಒಂದು ವಿಡಿಯೋದಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳಾಗಿರ್ಬೋದು, ಹಾಗೆ ಡೆತ್ ನೋಟ್ ನಲ್ಲಿ ಅವರು ಬರೆದಿಟ್ಟಿರುವಂತಹ ಅಂಶಗಳಾಗಿರ್ಬೋದು, ಅವೆರಡನ್ನೂ ಕೂಡ ಇಲ್ಲಿ ನೋಡ್ತಾ ಹೋಗ್ತಾರೆ. ಆ ಒಂದು ಆಧಾರದ ಮೇಲೆ ಮೊದಲಿಗೆ ವಿಚಾರಣೆಯನ್ನ ಕೂಡ ಮಾಡಬೇಕಾಗುತ್ತೆ. ಅಲ್ಲಿ ಯಾವ ರೀತಿಯ ಒಂದು ಉತ್ತರ ಬರುತ್ತೆ ಅನ್ನೋದನ್ನ ಕೂಡ ನೋಡ್ತಾರೆ. ಅನಂತರದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತುಲ್ ರವರ ಪತ್ನಿ ಈಗಾಗಲೇ ಒಂದಿಷ್ಟು ಪ್ರಕರಣಗಳನ್ನ ದಾಖಲಿಸಿದ್ದಾರಲ್ಲ, ಆ ಒಂದು ಪ್ರಕರಣ ಯಾವ ಸ್ಟೇಟಸ್ ನಲ್ಲಿದೆ, ಯಾಕೆ ಅಂದ್ರೆ ಈಗಾಗಲೇ ನ್ಯಾಯಾಲಯದಲ್ಲಿ ಆ ಪ್ರಕರಣ ಇದ್ರೆ ಅದು ಯಾವ ರೀತಿಯಲ್ಲಿ ವಾದ ಮತ್ತೆ ಪ್ರತಿವಾದ ಆಗ್ತಾ ಇದೆ ಅನ್ನೋದನ್ನ ಕೂಡ ಗಮನಿಸಬೇಕು. ಅದೇ ರೀತಿಯಲ್ಲಿ ನಿಖಿತಾ ಅವರ ಬಳಿಯಲ್ಲಿ ಯಾವ ರೀತಿಯ ಸಾಕ್ಷಿಗಳಿದೆ ಅನ್ನೋದನ್ನ ಕೂಡ ಇಲ್ಲಿ ಪೊಲೀಸರು ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಇವು ಯಾವುದನ್ನು ಕೂಡ ಮಾಡದೆಯೇ ತಕ್ಷಣವೇ ಹೋಗಿ ಬಂಧಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಇನ್ನೊಂದು ಕಡೆಯಲ್ಲಿ ಈಗಾಗಲೇ ಸಾಕಷ್ಟು ಕಡೆಗೆ ಅವರು ಪತ್ರವನ್ನ ಬರೆದಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನ ಕೂಡ ಹೇಳ್ತಾ ಇದ್ದಾರೆ. ಆ ಪತ್ರದ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಪತ್ರವನ್ನ ಬರೆದಿರೋದಾಗಿರ್ಬೋದು ಅಥವಾ ಎಲಾನ್ ಮಸ್ಕ್ ಅವರಿಗೆ ಪತ್ರವನ್ನು ಬರೆದಿರೋದಾಗಿರ್ಬೋದು, ಇದ್ರ ಬಗ್ಗೆಯೂ ಕೂಡ ಸಾಕಷ್ಟು ಊಹಾಪೋಹಗಳು ಹರಿದಾಡ್ತಾ ಇರೋದ್ರಿಂದಾಗಿ ಅದ್ರ ಬಗ್ಗೆಯೂ ಕೂಡ ಇಲ್ಲಿ ತನಿಖೆಯನ್ನು ಮಾಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ಅತುಲ್ ರವರ ಆಫೀಸ್ ಏನಿದೆ ಅಂದ್ರೆ ಅವ್ರು ಎಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ರಲ್ಲ ಅವರ ಪರಿಚಯಸ್ಥರನ್ನ ಕೂಡ ವಿಚಾರಣೆ ಮಾಡಬೇಕಾಗುತ್ತೆ. ಅವ್ರು ಯಾವ ರೀತಿಯಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಅದೇ ರೀತಿಯಲ್ಲಿ ನಿಖಿತಾ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಕೂಡ ವಿಚಾರಣೆಗೆ ಸರಿಯಾಗಿ ಅಂದ್ರೆ ಸ್ಪಂದಿಸಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಗೊತ್ತಿಲ್ಲ ಅಥವಾ ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅನ್ನುವಂಥ ಉತ್ತರವನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾವಾಗ ನಿಖಿತಾ ಅವರು ಸರಿಯಾದ ರೀತಿಯಲ್ಲಿ ಸ್ಪಂದಿಸೋದಿಲ್ವೋ ಆ ಸಂದರ್ಭದಲ್ಲಿ ಬೇಕಾದ್ರೆ ಪೊಲೀಸರು ಅವ್ರನ್ನ
ಬಂಧಿಸಲಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ. ವಿಡಿಯೋ ಆಗಿರ್ಬೋದು ಅಥವಾ ಡೆತ್ ನೋಟ್ ಆಧರಿಸಿ ಕೂಡ ಇಲ್ಲಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಈ ನಿಖಿತಾ ಅವರು ದಾಖಲಿಸಿರುವಂತಹ ಎಲ್ಲಾ ಕೇಸ್ಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಈ ಕೇಸ್ಗಳು ಎಷ್ಟರ ಮಟ್ಟಿಗೆ ಸತ್ಯ ಇದೆ ಅಥವಾ ಸುಳ್ಳ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಆ ರೀತಿ ಎಲ್ಲಾ ಸಾಕ್ಷಿಗಳನ್ನ ಕಲೆ ಹಾಕಿಕೊಂಡೆ ಅನಂತರದಲ್ಲಿ ಅವ್ರನ್ನ ಬಂಧಿಸಬೇಕಾ ಅಥವಾ ವಿಚಾರಣೆಯನ್ನ ಮಾಡಿ ಅನಂತರದಲ್ಲಿ ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರುಪಡಿಸಬೇಕಾ ಅನ್ನೋದನ್ನ ಕೂಡ ಇಲ್ಲಿ ಪೊಲೀಸರು ನಿರ್ಧಾರವನ್ನ ಮಾಡ್ತಾ ಹೋಗ್ತಾರೆ. ಯಾವುದೇ ಒಂದು ಪ್ರಕರಣದಲ್ಲೂ ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು ಅಂತ ಹೇಳಿದ ತಕ್ಷಣದಲ್ಲಿ ಅಥವಾ ಅವರು ಇವರೇ ಕಾರಣ ಅಂತ ಹೇಳಿದಂತ ತಕ್ಷಣದಲ್ಲಿಯೇ ಈ ಒಂದು ಪ್ರಕರಣವನ್ನ ಇಲ್ಲಿ ಗಮನಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಅಥವಾ ಅವ್ರನ್ನ ಬಂಧಿಸಲಿಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಹಾಗಾಗಿ ಪೊಲೀಸರು ಕೂಡ ಈಗಾಗಲೇ ಸಾಕ್ಷಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ವಿಚಾರವನ್ನ ಗಮನಿಸಬೇಕು. ಇಲ್ಲಿ ಅತುಲ್ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ನಿಖಿತಾ ಅವರು ಎಲ್ಲಿದ್ರು ಅನ್ನುವಂಥದ್ದು ಅಥವಾ ಇವರು ಎಷ್ಟು ವರ್ಷಗಳಿಂದ ದೂರ ಆಗಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ 5 ವರ್ಷಗಳ ಹಿಂದಿನ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಥವಾ 5 ವರ್ಷದ ಹಿಂದೆ ಯಾರೋ ಒಬ್ರು ಬೈದಿದ್ರು ಅಂತ ಹೇಳಿ ಆತ ಈಗ ಆತ್ಮಹತ್ಯೆಯನ್ನ ಮಾಡಿಕೊಂಡು ಅವರ ಹೆಸರನ್ನ ಬರೆದಿಟ್ಟಂತ ಮಾತ್ರಕ್ಕೆ ಅಲ್ಲಿ ಅವರನ್ನ ತಕ್ಷಣ ಹೋಗಿ ಬಂಧಿಸಲಿಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಆ ರೀತಿಯಲ್ಲೂ ಕೂಡ ಇಲ್ಲಿ ಪ್ರಕರಣವನ್ನ ತನಿಖೆ ಮಾಡುವಂತ ಒಂದು ಕೆಲಸವನ್ನ ಮಾರ್ತಳ್ಳಿ ಪೊಲೀಸರು ಮಾಡ್ತಾ ಇರುವಂತದ್ದು. ಅಂದ್ರೆ ಸಂಪೂರ್ಣವಾಗಿ ಸಾಕ್ಷ್ಯನ ಕಲೆ ಹಾಕ್ತಾರೆ. ಸಾಕ್ಷ್ಯನ ಕಲೆ ಹಾಕಿದಂತ ಸಂದರ್ಭದಲ್ಲಿ ಯಾವ ವಿಚಾರಗಳು ಈಗಾಗಲೇ ಆರೋಪಿಗೆ ವಿರುದ್ಧವಾಗಿರುತ್ತೋ ಆ ಸಂದರ್ಭದಲ್ಲಿ ಅದರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಹೋಗ್ತಾರೆ. ಆರೋಪಿ ಯಾವ ರೀತಿಯ ಉತ್ತರವನ್ನ ಕೊಡ್ತಾರೆ ಅನ್ನೋದ್ರ ಆಧಾರದ ಮೇಲೆ ಅವ್ರನ್ನ ಬಂಧಿಸಬೇಕಾ ಅಥವಾ ವಿಚಾರಣೆ ನಡೆಸಬೇಕಾ ಅನ್ನುವಂತ ಒಂದು ತೀರ್ಮಾನವನ್ನ ತನಿಖಾಧಿಕಾರಿ ಕೈಗೊಳ್ತಾರೆ. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.